ಕರ್ನಾಟಕದ ಜೇವರ್ಗಿ ತಾಲೂಕಿನಲ್ಲಿ ಮೆಟ್ಟಿಲೆ ಹೊಡೆದ್ರಿ ರಶೀದ್ ಮುತ್ಯಾಗೆ ಮೆಟ್ಟಿಲೆ ಹೊಡೆತ ಮೆಟ್ಟಿಲೆ. ಇನ್ನು ಉಳಿದಿರೋ ಎಲ್ಲಾ ಮುತ್ತೆಗಳು ಗಾಂಡ್ ಗಾಬರಿ ಆಗ್ಯಾರ್ರಿ. ಅವರಿಗೂ ಮೆಟ್ಟಿಲೆ ಹೊಡೆಯುವಂತ ಸೂಚನೆಗಳು ಕಾಣ್ತಿದವ್ರಿ. ಮೆಟ್ಟಿಲೆ ಹೊಡೆತ ಮುತ್ಯಾಗೆ ಮೆಟ್ಟಿಲೆ. ಕಷ್ಟಪಟ್ಟು ರೀಲ್ಸ್ ಮಾಡಿದೀವಿ, ಓಡ್ಲೇಬೇಕು. ಇರೋಣ ಅಣ್ಣ, ನೀವ್ ಮಾಡಿರೋ ರೀಲ್ಸ್ ಅಮ್ಮ ಪಕ್ಕ ಓಡ್ಲೇಬೇಕಣ್ಣ. ಅಮ್ಮ ಅಂತ್ಯ. ಅಯ್ಯೋ ಇರೋಣ ಅಯ್ಯೋ ಸಾರಿ ಅಣ್ಣ. ಯಾರು ಏನಾದ್ರು ಹಂಗೆ ಅಣ್ಣ, ನಿಮ್ಗೋಸ್ಕರ ನಾನ್ ಪೆಟ್ರೋಲ್ ಕುಡಿತಿದ್ರೆ ಬನ್ರಿ ಮೀಡಿಯಾದವ್ರೆ, ಸ್ವಲ್ಪ ಕೆಳಗಡೆ ಮಲಗಿಸಿ, ಅವ್ನ ಸುಸ್ತಾಗ್ಬಿಡವ್ನೆ ರೀ. ನಿಜವಾಗ್ಲೇ ಪೆಟ್ರೋಲ್ ಕುಡಿದ್ಬಿಟ್ಟವನೆ ಇರ್ರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸರ್ ಬೇಡ ಸರ್ ಬೇಡ ಸರ್. ಸುಮ್ನೆ ಇರಪ್ಪ, ಇವನ್ಗೆ ಯಾರು ಬೆಂಕಿ ಇಕ್ತಾರೆ? ನಾನ್ ಬೀಡಿ ಸೇದಕ್ಕೆ ಬೆಂಕಿ ಕಿಸ್ತಾ ಇರೋದು. ನಮ್ಮನ್ ಇನ್ನ ಎಷ್ಟು ಜನಕ್ಕೆ ಮಗ ಸಿಂಟೆಕ್ಸ್ ಟ್ಯಾಂಕ್ಗೆ ಪ್ಲಂಬಿಂಗ್ ಕೆಲಸ ಮಾಡ್ಬೇಕು. ಚಂದಮಾಮಗೂ ನಿಮ್ಗೂ ಒಂದು ಡಿಫ್ರೆನ್ಸ್ ಇದೆ. ಚಂದಮಾಮ ಮೇಲೆ ಚುಕ್ಕೆ ಇರುತ್ತೆ, ನಿಮ್ ಮೇಲೆ ಇಲ್ಲ. ಚಂದಮಾಮ ಬಟ್ಟೆ ಹಾಕಲ್ಲ ಕಣೋ, ಅದಕ್ಕೆ ಚುಕ್ಕೆ ಕಳ್ಸೈತೆ. ಮಗನೇ ಅಲ್ಲ ನೀನು ಬೋಳಿ ಮಗ ಅಂತ. ಸರು ಏನ್ ವಿಕ್ಕಿ ಹೇಳ್ಬೇಕು ಸರ್, ಏನು ನಿನ್ ವಾಯ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು ವಿಕ್ಕಿ. ಏನಾದ್ರು ಟ್ರೈ ಮಾಡ್ಬೋದಲ್ಲ? ಯಾವ ತರ ಸಿಂಗಿಂಗ್ ಆಂಗರಿಂಗ್ ತರನ? ಆತರ ಇಲ್ಲ ಸರ್. ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ, ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ. ಹಿಂಗೆ ಆಡ್ತಿರ್, ಚಾಕಲ್ ಹೊಡ್ ಕಳ್ಸ್ಬಿಡ್ತೀರಿ, ಹೋಗಲಿ. ಅಣ್ಣ ಇದು ಏನ್ ತಂಡಿ ಇದು? ಗೋಲ್ಡನ್ ಬನ್ ಮಸ್ಕ. ಗೋಲ್ಡನ್ ಬನ್ ಮಸ್ಕ. ಇಸ್ಕಾನ ಮಸ್ಕ ಬನ್ ನಂದಿ ಸಿಗ್ತೀರಾ? ಇಸ್ಕಲ್ಲಪ್ಪ, ಮಸ್ಕ ಬನ್ನು. ಅಣ್ಣ ನಂದಿ ಸಿಗ್ತೀರಾ? ಇನ್ಯಾಕೆ ಸಿಗ್ಲಿ, ಮಸ್ಕ ಬನ್ನು. ಅಲ್ಲ ನಂದಿ ಸಿಗ್ತೀರಾ? ನಿಮ್ಗೆ ಹೇಳೋದು ಅರ್ಥ ಆಯ್ತಲ್ವಾ? ಅಲ್ಲ ಅಣ್ಣ ಸಿಗ್ತೀರಾ? ನೋಡ ನಿಮ್ಗೆ ಇಸ್ಕಾ ಅಂತ ಇದೆ, ಅದಕ್ಕೆ ಕೇಳ್ದೆ. ಗೋಲ್ಡನ್ ಮಸ್ಕ ಅಣ್ಣ, ನಿಮ್ ಹತ್ರ ಅದು ತಪ್ಪಗೆ ಇಸ್ಕದು ಸಿಗುತ್ತಾ? ಏನೋ ಅದೇನ ಮೆತ್ತಿಗೆ ಇಸ್ಕಿದ್ರೆ ಮಜಾ ಬರ್ತಲ್ಲ, ಅದು ಕಣ ದಪ್ಪಗಿರುತ್ತೆ, 2 ಕೈಲಿ ಇಸ್ಕದು. ತಲೆ ಕೆಟ್ಟೈತಾ ನಿನ್ಗೆ? ಇಲ್ಲ ಅಣ್ಣ, ಅದು ಮೆತ್ತ ಚೆನ್ನಾಗಿರ್ತದೆ. ಕುಡ್ದಿದ್ಯಾ? ಇಲ್ಲ ಅಣ್ಣ, ಅದು ಚೆನ್ನಾಗಿರ್ತದೆ, ಮೆತ್ತಗೆ ಬ್ರೌನ್ ಕಲರ್ ಇರ್ತದೆ ಇಸ್ಕದು. ಹೊಡ್ದಂಗ್ ಹೋಗಲೇ ಸುಮ್ಮನೆ. ಇಲ್ಲ ಅಣ್ಣ, ಅದೇನೋ ಇದ್ರ ತರ ಇರ್ತದ ಕಾರಣ, ಅದು ಮೆತ್ತಗಿರ್ತದೆ, ಬ್ರೌನ್ ಕಲರ್ ಇರ್ತದೆ, ನೋಡಕದು ಚೆನ್ನಾಗಿರ್ತದೆ, ಅದು ಮೆತ್ತಗಿರ್ತದೆ. ಹಾ ಅಣ್ಣ ಬನ್ನು ಹಂಗಂತ ಹೇಳು. ಇದೇನಿದು ಬೆಳ್ಳಕೈತಿದು? ಹೆಂಗೆ ಕ್ರೀಮ್ ಅದು? ಈ ಅಣ್ಣ ನಿಂದ ಅಣ್ಣ ಕ್ರೀಮ್ ಅದು. ಮಾಡ್ಬೇಡ, ಕಸ್ಟಮರ್ ಇಲ್ಲ ಮೊದ್ಲೇ. ನಿಂದೆ ತಾನೇ ಕ್ರೀಮ್ ಅದು, ಗಟ್ಟಿಗೈತೆ, ಹಿಂಗ್ ಕಲಾಯಿಸ್ತಾ ಇದೆಯಾ ಬೇರೆ. ವಾಡ್ದೆ ಕಳ್ಸ್ಬಿಡ್ತೀನಿ ನಾನು. ಯಾಕಣ್ಣ ಹಿಂಗ್ ಮಾತಾಡ್ತೀಯಾ? ಇದ್ಯಾಕಣ್ಣ ಬಾಳೆಹಣ್ಣು ತಗಂತ ಇದ್ಯಾ? ಸೈಕ್ ಮಾಡ್ಬೇಡ, ಹೋಗಲೇ ಸುಮ್ಮನೆ. ಅಣ್ಣ ಕಟ್ ಮಾಡ್ಬೇಡ ಅಣ್ಣ, ನೋಯ್ತದೆ. ಹಿಂಗೆ ಆಡ್ತಿರ್, ಚಾಕಲ್ ಹೊಡ್ ಕಳ್ಸ್ಬಿಡ್ತೀರಿ, ಹೋಗಲಿ. ನಮ್ ಫ್ರೆಂಡ್ ಸಿಗರೇಟ್ ಹೊಡಿಯೋ ವಿಷಯ ಅವ್ರ ಮನೇಲಿ ಗೊತ್ತಾಯ್ತು. ಫೆಬ್ರವರಿ ತಿಂಗಳು ಮುಗ್ದೋಯ್ತು, ನಮ್ಗೆಲ್ಲ ಎಣ್ಣೆನೆ ಗುರು. ಮಾರ್ಚ್ ತಿಂಗಳು ಶುರು, ಮನೆ ಕಟ್ಟಾಗ್ಬೇಕು ಗೋಡೆ. ಹ್ಯಾಪಿ ಹೋಲಿ ಲೌಡೆ. ಲೋಪರ್ ನನ್ ಮಗನೆ, ಚಪ್ರಿ ನನ್ ಮಗನೆ, ಹಿಂದೆಲ್ಲ ಕೇಳ್ತೀಯ ಬಂದ್ ನನ್ನ ಹತ್ರ. ಯಾಕೆ ಬ್ರೋ ಅವ್ನ್ಗೆ ಹಂಗುಡಿತಿದ್ದೀರಾ, ಏನಾಯ್ತು? ಮೊನ್ನೆ ಬೆಳಗ್ಗೆ ಎದ್ಬಿಟ್ಟು ನ್ಯೂಸ್ ನೋಡಿದ್ರೆ ಪಾಕಿಸ್ತಾನವರು ಅಫ್ಘಾನಿಸ್ತಾನವರು ಬಾಂಬ್ಗಳು ಹಾಕೊಂಡ್ ಕಿತ್ತಾಡ್ತವ್ರೆ. ನಿನ್ನೆ ಬೆಳಗ್ಗೆ ಎದ್ಬಿಟ್ಟು ನ್ಯೂಸ್ ನೋಡಿದ್ರೆ ಇಸ್ರೇಲ್ US ಸೇರ್ಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತವ್ರೆ. ಅಲ್ಲಿ ಟೂರಿಸ್ಟ್ ಆಗಿ ಹೋಗಿರೋ ಜನ, ಅಲ್ಲೇ ಇರೋ ಜನ ಪ್ರಾಣದ ಮೇಲೆ ಭಯ ಹಿಡ್ಕೊಂಡು ಸಾಯ್ತವ್ರೆ. ಈ ಲೋಪರ್ ನನ್ ಮಗನ ಹತ್ರ ಬಂದ್ ಏನ್ ಕೇಳ್ತಾನೆ ಗೊತ್ತಾ? ಹೋಲಿ ಆಡಕ್ ಕಲರ್ ತಂದಿಲ್ವಮ್ಮ? ಈ ಸಲ ಮೊಟ್ಟೆ ಹೊಡೆ ಸಗಣಿ ಹಾಕ್ಬಿಟ್ಟೆ ಹೊಡೆಯೋದ್ ನಿನ್ಗೆ.
ನನ್ಗೆ ಅದಕ್ಕೂ ಬೇಜಾರಾಗಿಲ್ಲ. ನಾನು ಇವನ್ಗೆ ಹೇಳ್ದೆ ಅಲ್ಲಿ ಬೇರೆ ಕಂಟ್ರಿಗಳೆಲ್ಲ ಯುದ್ಧ ಮಾಡ್ಕೊಂಡು ಬಾಂಬ್ಗಳು ಹಾಕೊಂಡು ಮಿಸೈಲ್ ಹಾಕೊಂಡು ಜನ ಸಾಯ್ತವ್ರೆ ಕಣೋ ಅಂದ್ರೆ ಅವ್ರಿಗೆ ಹೇಳ ಹೋಲಿ ಅಂತ ಅವ್ರು ದೀಪಾವಳಿ ಅನ್ಕೊಂಡ್ಬಿಟ್ಟವ್ರೆ ಅಂತವ್ನೆ. ಬಡ್ಡಿ ಮಗನ ಚಚ್ರಿ ತುಳಿರಿ ಓದಿರಿ ಎಲ್ಲಾ ದೇಶ ಖಾಲಿ ಹ್ಯಾಪಿ ಹೋಲಿ. ಎಲ್ಲೋದ್ ನೋನು ಸರ್ ಮೊದಲು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ಬಂದ್ಮೇಲೆ ಏನ್ ಚೇಂಜಸ್ ನಿಮ್ಮಲ್ಲಿ ಕಾಣಿಸ್ತಿದೆ ಸರ್? ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ ಇದ್ದೆ, ಈಗ ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಓನ್ಲಿ ಕರ್ನಾಟಕ ಆಗ್ಬಿಟ್ಟಿದೀನಿ. ಸೊ ಕರ್ನಾಟಕ ಜನದ ಪ್ರೀತಿ ಹೆಂಗ್ ಅನ್ಸ್ತಿದೆ ಸರ್ ಪಡೆಯೋದು? ಮೊದಲು ಇಂಟರ್ನ್ಯಾಷನಲ್ ಇದ್ದಾಗ 2.5 ಲಕ್ಷ ಕೊಡ್ತಾ ಇದ್ರು, ಈಗ ಬಿಗ್ ಬಾಸ್ ಸತೀಶ್ ಅಂದ್ರೆ ಬರೀ 1 ಲಕ್ಷ ಕೊಡ್ತಾ ಇದಾರೆ. ಸೊ ಮಗನ ಲಾಂಚ್ ಮಾಡ್ತಿದ್ದೀರಾ ಸರ್, ಸೊ ಎಷ್ಟು ಹೆಮ್ಮೆ ಅನ್ಸ್ತಿದೆ ನಿಮ್ಗೆ? ನಂದು ಅದು ಅವ್ನು ಹುಟ್ಟಕ್ಕಿಂತ ಮುಂಚೆನೆ ಕನ್ಸ್ ಅಂತಾನೆ ನಿಮ್ಗೆ ಗೊತ್ತು. ಅವ್ನು ಹುಟ್ಟಕ್ಕಿಂತ ಮುಂಚೆನೆ ಅವ್ನು ಹೀರೋ ಮಾಡ್ಬೇಕಂತಿದ್ದೆ, ಅದು ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ಬೇಕಂತ. ಇವತ್ತು ರಿಜಿಸ್ಟರ್ ಆಗಿದ್ದೀನಿ, ಮೂವಿ ಟೈಟಲ್ ನೇಮ್ನು ರಿಜಿಸ್ಟರ್ ಮಾಡಿದೀನಿ ಇವತ್ತು. ಆದಷ್ಟು ಇನ್ನೊಂದು 3-4 ತಿಂಗಳಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸರ್ ಈ ಮೂವಿಯಲ್ಲಿ ನಿಮ್ಮನ್ನ ನಾವು ಕಾಣಿಸ್ಕೊಬಹುದಾ ಸರ್? ನಾನು ಹೀರೋ ಆಗಿರ್ತೀನಿ, ಅವನು ಹೀರೋ ಆಗಿರ್ತಾನೆ. ನಾನೇನಾದೆ ಅವ್ನಿಗೆ ಎಷ್ಟು ಫ್ರೀ ಬಿಟ್ಟಿದೀನಿ, ಅದಕ್ಕೆ ಅವ್ನು ಏನಾದ ಅನ್ನೋದೇ ಸ್ಟೋರಿ. ಅದರಲ್ಲಿ ಇಬ್ರು ಹೀರೋ ಇರ್ತೀವಿ. ನನ್ನ ಏಜ್ ಅಲ್ಲಿ ನಾನು ಹೀರೋ ಇರ್ತೀನಿ, ಅವನ ಏಜ್ ಅಲ್ಲಿ ಅವ್ನು ಹೀರೋ ಇರ್ತಾನೆ. ಅಕ್ಕ ಊಟಕ್ಕೆ ಹೋಗಿ. ನೀವೇನು ಯೋಚನೆ ಮಾಡ್ಬೇಡಿ, ನಾವು ಬಂದಿರೋದೇ ಅದಕ್ಕೆ ಅಲ್ವಾ ಅಮ್ಮ? ಹುಡುಗ ಹುಡುಗಿಗೆ ವಿಶ್ ಮಾಡಿ ಬಂದ್ರ? ಇಲ್ಲಿ ಊಟ ಅಂತ ನಮ್ಮಮ್ಮ ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ. ಫಸ್ಟ್ ಊಟ ಹಾಕಿ, ಅದಾದ್ಮೇಲೆ ನಾವು ವಿಶ್ ಮಾಡ್ತೀವಿ. ತಾಂಬೂಲ ತಗೋ ಪುಟ್ಟ. ನಮ್ಮಮ್ಮಂಗೆ. ಅಮ್ಮಂಗ್ ಬೇಕಾ? ತಗೋ. ನಮ್ಮಪ್ಪಂಗೆ. ಓ ಅಪ್ಪಂಗ ತಗೋ. ಅಮ್ಮ ಮನೆ ತೆಂಗಿನಕಾಯಿ ಇಲ್ಲ ಅಂತಿದ್ಯಲ್ಲ, ಅದಕ್ಕೆ ತೆಂಗಿನಕಾಯಿ ತಗೊಂಡಿದೀನಿ ನೋಡು. ಆಶೀರ್ವಾದ ಮಾಡಿ ಅಮ್ಮ. ಸುಖವಾಗಿರಮ್ಮ. ಸುಖ? ಹಂಗಾದ್ರೆ ನಿಮ್ಮ ಮಗನ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಮ್ಮ. ಹಾಗಾದ್ರೆ ನಾನ್ ಸುಖವಾಗಿರೋದ್ ಬೇಡವಾ? ಹಂಗಂದ್ರೆ ನೀವ್ ಸುಖವಾಗಿರಕ್ಕೋಸ್ಕರ ನನ್ನ ಕಟ್ಟಿದ್ರಾ? ಅಂದ್ರೆ ನಿಮ್ಗೆ ಮುಂಚೆನೆ ಗೊತ್ತಿತ್ತು ಅಲ್ವಾ ನಾನ್ ಸುಖವಾಗಿರಕ್ಕಾಗಲ್ಲ ಅಂತ? ಹೌದು. ಏನಿವಾಗ? ನೀವಾಗನಾ? ಇದೆಂತ ದೊಡ್ಡ ಅಫೆನ್ಸ್ ಗೊತ್ತಾ ನಿಮ್ಗೆ? ಏನೇ ಇಷ್ಟೇ ಎಷ್ಟಿದ್ಯಾ? ಎಷ್ಟೇ ಎಗ್ರಾಡ್ತೀಯಾ? ಓ ನಿಮ್ ಕಣ್ಣಿಗೆ ನಾನು ಎಗರಾಡ್ತಿರೋ ತರ ಕಾಣಿಸ್ತಾ ಇದ್ದೀನಾ? ನೀವೆಲ್ರಿ ಹೋಗ್ತಾ ಇದ್ದೀರಾ? ಎಲ್ಲ ಹೋಗ್ತಿದ್ಯಾ? ನಾನ್ ಸುಖವಾಗಿರಕ್ಕೆ. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದ್ದೀವಿ. ಹೇಳ್ಬೇಕು. ಹೇಳು. ನಿಶು ಅವರ ಅಣ್ಣನ ಹೆಂಡತಿ ಮಧು ಅವರು 7 ಮೀಟರ್ ಕುಡಿದಾರೆ ಅನ್ನೋದು ನಾನು 2 ಮಾತು ಮುಗಿದು. ಕೀ ಕೊಡಿ, ಕಾರ್ ನಾನ್ ಓಡಿಸ್ತೀನಿ. ಕೀ ಕೊಡಿ. ಕೊಡಲ್ಲ. ಕೊಡಿರಿ. ಕೊಡಲ್ಲ. ನಾನ್ ಓಡಿಸ್ತೀನಿ, ಕೊಡಿರಿ. ಕೊಡಲ್ಲ. ಸರಿ, ಯಾರ್ ಕಾರ್ ಓಡಿಸ್ಬೇಕು ಅಂತ ಪುಟಾಣಿ ಡಿಸೈಡ್ ಮಾಡ್ತಾಳೆ. ಈಗ ನಾನೊಂದ್ ಜೋಕ್ ಹೇಳ್ತೀನಿ. ಪುಟಾಣಿ ಏನಾದ್ರೂ ನಕ್ರೆ ಕಾರ್ ನೀವ್ ಓಡಿಸಿ, ಅವಳು ನಗ್ಲಿಲ್ಲ ಅಂದ್ರೆ ಕಾರ್ ನಾನ್ ಓಡಿಸ್ತೀನಿ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾರಂತೆ. ಎಂತ ಒಳ್ಳೆ ಜೋಕ್ ಹೇಳಿದವ, ನಗು ತಡ್ಕೊಳಕ್ಕೆ ಆಗ್ತಾ ಇಲ್ಲ.